ಬ್ಯಾಡಿ ದೇವ್ರು ಬ್ಯಾಡಿ, ನಿಮ್ ಕಾಲಕ್ ಬೀಳ್ತೀನಿ. ನಮ್ ಜಮೀನ ನಮಗ್ ಕೊಟ್ಬಿಡಿ ದೇವ್ರು. ಎದಳಮ್ಮ ಮೇಲೆ, ನಮ್ಗೆ ತಲೆಗೆಲೆ ಕೆಟ್ಟಿದ್ಯಾ? ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡು ಕೊಟ್ಟಿದೀವಿ, ಜಮೀನ್ ಖರೀದಿ ಮಾಡಿದೀವಿ. ನೋಡಿಲಿ ಪತ್ರ, ನೋಡಿಲಿ. ಅವ್ರು ಕುಡ್ದ ಗ್ಯಾನ್ದಲ್ಲಿ ನಿಮಗ್ ಬರ್ಕೊಟ್ಟವ್ರೆ. ನಿಮ್ ಹಣನ ನಿಮ್ಗ್ ವಾಪಸ್ ಕೊಡ್ತೀವಿ. ನಮ್ ಜಮೀನ್ ನಮಗ್ ಬಿಟ್ಕೊಡಿ ದೇವ್ರು. ಕೊಡ್ತೀನಿ ನೋಡಿ ನಿಂಗೆ, ದೂರ ಹೋಗಲಿ. ನಾವು ಜಮೀನ್ ತಗೊಂಡಾಯ್ತು, ವಾಪಸ್ ಕೊಡೋದಿಲ್ಲ. ನಿನ್ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು. ರೀ ಸ್ವಾಮಿ, ನೀವು ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ? ಸಿಂಹನ? ಯಾವನವನು? ಸಿಂಹಾದ್ರಿಯ ಸಿಂಹ. ನೀವೆಲ್ಲ ಹಿಂಗ್ ಯಾಮಾರಿಸಿ ಜಮೀನ್ ತಗೊಂಡಿದ್ದು ಅವ್ರಿಗೆ ಏನಾರು ಗೊತ್ತಾದ್ರೆ ನಿಮ್ಮನ್ನ ಸಿಗ್ದಾಕ್ಬಿಡ್ತಾರೆ. ಅವ್ನ್ ಗಳ್ಸಾಗಿದೆ, ನನ್ ಮುಂದ್ ಬರಕ್ ಹೇಳು. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಲಾ ಧೈರ್ಯ ನಿನ್ಗೆ? ಚರ್ಮದ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡಕ್ ನೀನ್ ಯಾರಲ್ಲ? ಎಲ್ಲಿ ಯಾರಾದ್ರೂ ಹಸ್ಕೊಟ್ ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ? ಈಕೆ ಎತ್ತ ಮಕ್ಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮಾ ತಿನ್ಬೇಕಲ್ಲ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಕೊಪ್ಪಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟಾ ಮಡಗಿದ್ಯಾ ನೀನು? ಗೌಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡೋಣ. ಯಾಕೆ ನಿಲ್ಸಿದ್ದು? ಟ್ರಾಫಿಕ್ ಜಾಮಾ? ಇಲ್ಲ ಸರ್, ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್. ಯಾಕೆ? ಪಂಕ್ಚರ್ ಆಗಿದ್ಯಾ? ಇಲ್ಲ ಸರ್, ಊರೊಳಗೆ ಎಂಟ್ರಿ ಇಲ್ಲ. ಅದನ್ನ ಮೀರೋ